ಇರ್ತೀವಿ. ಆದರೆ ಇವರು 98,000 ದೇಶ ಹಾಳು ಮಾಡಿ, ದೇಶನ ಪೀಸ್ ಮಾಡಿ, ಎಜುಕೇಷನ್ ಸಿಸ್ಟಮ್ನ ಹಾಳು ಮಾಡಿ, ಇಲ್ಲದೆ ಇರ್ತಕ್ಕಂಥ ಭಾಷೆನ ಹೇರ್ತಕ್ಕಂಥ ಪದ್ಧತಿನ ತರೋದು ಹೋಗೋದು ಈ ಥರ ಮಾಡಿ ಆ ಲೋಕಲ್ ಲ್ಯಾಂಗ್ವೇಜಿಗೆ ವ್ಯಾಲ್ಯೂ ಕೊಡದೇ ಇರ್ತಕ್ಕಂಥ ರೀತಿಯಲ್ಲಿ ಬಿ ಜೆ ಪಿಯವ್ರು ಮಾಡ್ತಾರಲ್ಲ, ಅವ್ರು ತೊಗೊಳ್ಬೇಕಾದ್ರೆ. ಇದು ತೇಜಸ್ವಿ ಸೂರ್ಯ ಅವರು ನಿನ್ನೆ ಎಂಥದ್ದು ಡಬ್ಬ ಇಟ್ಕೊಂಡು ಹೋದ್ರಲ್ಲ, ಎಂಥದ್ದು ಯಾವತ್ತಾದರೂ ಒಂದು ದಿವಸ ಅವ್ರು ಏನಂದರು, ಇಲ್ಲ ನನ್ನ ಪ್ಲೇನ್ ಮಿಸ್ ಮಾಡ್ಕೊಂಡ್ಬಿಟ್ಟೆ, ಅದಕ್ಕೆ ಟ್ರೈನಲ್ಲಿ ಹೋಗ್ತಾ ಇದೆ ಅಂತ. ಈ ಥರ ಬುಳ್ಳೆ ಬಿಡೋದಿದೆಯಲ್ಲ, ಇದು ನಿಸೀಮ, ಇದು ನಿಲ್ಲಿಸ್ಬೇಕಾಗತ್ತೆ ತೇಜಸ್ವಿ ಸೂರ್ಯ ಅವರು. ಆ ಡಬ್ಬದೊಳಗೆ ಖಾಲಿ ಇತ್ತಲ್ಲ, ಅದು ಮೋದಿ ಅವ್ರ ಮನೆ ಎದುರುಗಡೆ ಹೋಗಿ ನಮ್ಮ GST ಪಾಲನಾದರೂ ಕೊಡ್ರಿ ಅಂದರೆ ಅದರೊಳಗೆ ಸ್ವಲ್ಪ ದುಡ್ಡಾದರೂ ಬರ್ತೈತೆ, ತೊಗೊಂಬಂದ್ಬಿಟ್ಟು ನಮಗೆ ಟ್ಯಾಕ್ಸ್ ಕೊಡ್ತಕ್ಕಂಥ ಇಂಥದ್ದು ಮಾಡಬೇಕೆ ಹೊರತು ಅಲ್ಲಿ ಮಾಧ್ಯಮದವ್ರನ್ನ ಕರೆಸೋದು, ಶೋಕಿ ಮಾಡೋದು, ಇಲ್ಲ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು, ಇವೆಲ್ಲ ಮಾಡ್ಕೊಳ್ಳಿ, ಹೋರಾಟ ಮಾಡಲಿ, ನಾವು ಬೇಡ ಅನ್ನಲ್ಲ. ಆಮೇಲೆ ಇನ್ನೂ ಕೂಡ ರಾಜ್ಯ ಸರ್ಕಾರವು ಕೇಳಿದ್ರೂ ಕೂಡ ಚೇರ್ಮನ್ ಯಾರು ಇದಕ್ಕೆ? ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತಾನೇ ಕೇಳೋಂಥದ್ದು, ಸರ್ಕಾರದ ಕೆಲಸ. ಯಾಕೆ ಕೇಳೋದೇ ತಪ್ಪ? ಹಾಗಾದರೆ ಕೇಳಬಾರ್ದಾ? ಕೇಳೋದು ಒಂದು ಕಡೆಗೆ ಆಯಿತು, ಹೊರೆ ಆಗುತ್ತೆ, ಇಲ್ಲ ಚರ್ಚೆ ಮಾಡಿ ಅದನ್ನೆಲ್ಲ ಒಂದು ತೀರ್ಮಾನ ತೊಗೊಳೋದು, ಒಂದು ತೀರ್ಮಾನ ಮಾಡಿ. ಯಾರಾದರೂ ಒಬ್ಬರಾದರೂ MP ಗಳು ಇನ್ಕ್ಲೂಡಿಂಗ್ ತೇಜಸ್ವಿ ಸೂರ್ಯ ಪುಕ್ಷಟೆಯಲ್ಲಿ ಓಟ್ ಹಾಕ್ಸ್ಕೊಂಡು ಹೋಗ್ತಾರಲ್ಲ, GST ಅವ್ರ ಪರವಾಗಿ ಪಾಲನ್ನು 14% ನಾವು ಏನು ಕಟ್ತೀವಿ, ಏನಾದ್ರು ಇವತ್ತವರೆಗೂ ಕೇಳಿದಾರಾ? ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸುಮಾರು 13-14% ಕೊಡ್ತಾ ಇದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಅಂತ ನೀವು ತಿಳ್ಕೊಳ್ಳಿ. ನರೇಂದ್ರ ಮೋದಿ ಅವರು ಎಷ್ಟು ಕೊಡ್ತಾರೆ ಸ್ವಲ್ಪ ಲೆಕ್ಕ ಹಾಕಿ ನೀವು. ಸ್ಕೂಲ್ ಎಜುಕೇಷನ್ಗೆ ಅಂಡರ್ 1% ಏನೋ ಇದೆ, ಟೋಟಲ್ ಎಜುಕೇಷನ್ಗೆ 4% ಇದೆ. ಇದು ಇವ್ರದ್ದು ಎಜುಕೇಷನ್ ಸಿಸ್ಟಮ್ ಇವ್ರದ್ದು. ತೇಜಸ್ವಿ ಸೂರ್ಯ ಅವರು ಸ್ವಲ್ಪ ತಲೆಯಲ್ಲಿ ಏನಾದ್ರು ಇಟ್ಕೊಂಡು ಏನಾದ್ರು ಅವ್ರಿಗೆ ಬುದ್ಧಿ ಅಂತ ಹಿಡಿದ್ರೆ ಇದನ್ನು ಕೇಳಬೇಕಾಗುತ್ತೆ. ಕುತ್ಕೊಂಡು ಇಲ್ಲಿ ಶೋಕಿ ಮೆಟ್ರೋದಲ್ಲಿ ಮಾಡ್ತಕ್ಕಂಥದ್ದಲ್ಲ. ಇವ್ರು ಹೇಳ್ತಾರೆ, ಓ ಇಷ್ಟು ಎಂತಾರೋ ನ್ಯಾಷನಲ್ ಹೈವೇನೇ ಇಷ್ಟು 1000 ನ್ಯಾಷನಲ್ ಹೈವೇ. ಮನಮೋಹನ್ ಸಿಂಗ್ ಅವರು ಇರಬೇಕಾದ್ರೆ ಆ ಟೈಮಲ್ಲೇ ದಿನಕ್ಕೆ 25 ಕಿಲೋಮೀಟರ್ ಅಂತ ನಂಗೆ ನೆನಪಿದೆ. ನಾನು ಯಾಕೆಂದರೆ ಅದೆಲ್ಲ ನೋಡಿರ್ತಕ್ಕಂಥ ಪ್ರೋಗ್ರೆಸ್ ಆದಾಗ ಬರ್ತಾ ಇರ್ತದೆ. ಇವ್ರು ಏನಿಲ್ಲ ಎಲ್ಲ ನಮ್ಮದೇ ದುಡ್ಡು ಅಂತ ಹೇಳ್ತಾರೆ. ಯಾಕೆ ಜಮೀನು ಯಾರ್ದಂತೆ? ರೈತರ ಜಮೀನು ಹೋದಾಗ ದುಡ್ಡು ಯಾರು ಕೊಡ್ತಾರಂತೆ? ರಾಜ್ಯ ಸರ್ಕಾರದವ್ರು ಪಾಲು ಕೊಟ್ಟು ಆ ಜಮೀನ ಅವರಿಗೆ ಕೊಡೋದಿಲ್ವಾ? ನಾವೇನು ಪ್ರೋಗ್ರೆಸ್ ವಿರೋಧಿಗಳ? ಒಟ್ಟು ಏನಂದರೆ ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಎಲ್ಲ ಮಾಡ್ಕೊಂಡು ಹೋದರೆ, ನಾ ಹೇಳ್ತಾ ಇದ್ದೀನಿ, ದೇಶ ಒಂದು ಗಂಡಾಂತರಕ್ಕಂತೂ ಕಾದಿರ್ತದೆ. ಇವರೆಲ್ಲರೂ ಕೂಡ ರಫೇಲು ಮತ್ತು ಬೇರೆಯವ್ರಿಗೆ ಹೇಳ್ತಾರೆ, ಮಾತೆತ್ತಿದ್ರೆ ಕಾಂಗ್ರೆಸ್ ಅವರಿಗೆ, ಇಲ್ಲ ನೀವು ಪಾಕಿಸ್ತಾನಿಗೆ ಹೋಗಿ ಅಂತ. ಯಾಕೆ ಪಾಕಿಸ್ತಾನಿಗೆ ಹೋಗಿ? ಏನು ಪಾಕಿಸ್ತಾನ ನಾವು ಇಟ್ಕೊಂಡು ಓಡಾಡ್ತಾ ಇದ್ದೀವಂತ ಇಲ್ಲಿ? ಇದೆಲ್ಲ ಪದ್ಧತಿ ನಿಲ್ಲಿಸ್ಬೇಕಾಗತ್ತೆ. ಈ ಥರ ಡೋಂಗಿ ಏನು ಈ ಮೆಟ್ರೋಲ್ ಓಡಾಡ್ತಕ್ಕಂಥದ್ದು ಪದ್ಧತಿಯನ್ನು ಬಿಟ್ಟು ಪಾರ್ಲಿಮೆಂಟ್ ನಡೀತಾ ಇದೆ, ಮರ್ಯಾದೆಯಿಂದ ಅಲ್ಲಿ ಹೋಗಿ ಸ್ವಲ್ಪ GSTನ ಕೊಡ್ತಕ್ಕಂಥದ್ದು ತೊಗೊಳ್ಬೇಕಾಗತ್ತೆ. ನಿರ್ಮಲಾ ಸೀತಾರಾಮ್ ಅವರು, ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಗೆದ್ದಿರೋರು ಕರ್ನಾಟಕದಿಂದ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ತೇಜಸ್ವಿ ಸೂರ್ಯ ಅವರು ಇದನ್ನು ಹೋಗಿ ಅವ್ರ ಮನೆ ಎದುರುಗಡೆ ಹೋಗಿ ಹೇಳಿದರೆ ಅಟ್ಲೀಸ್ಟ್ ಒಂದು 4 ಕಾಸಾದರೂ ಬರುತ್ತೆ. ನಾವು ಬೆವರು ಸುರಿಸಿ ನಮ್ಮ ರೈತರು, ನಮ್ಮ ಕೂಲಿ ಕಾರ್ಮಿಕರು ಎಲ್ಲದಕ್ಕೂ ಇಡ್ಲಿ ತಿನ್ನೋದಕ್ಕೂ GST ಕೊಡ್ತಾರೆ, ಮೊಸರಿಗೂ GST ಬೇಕು. ನೀವು ಈಗ ಬಂದ್ರಿ ಅಂದರೆ ನಿಮ್ಮ ಪೆಟ್ರೋಲಿಗೂ GST, ಎಲ್ಲದನ್ನೂ ಅವ್ರು ಹೊತ್ಕೊಂಡು ಹೋಗ್ತಾರೆ. ಕೊಡೋದೆಷ್ಟು? ಬೇರೆ ರಾಜ್ಯದವ್ರಿಗೆ ಕೊಡಬೇಡಿ ಅನ್ನೋದಿಲ್ಲ, ನಾವು ಕೊಡಿ ಬೇರೆ ರಾಜ್ಯದವರಿಗೆ. ಅವರು ಈ ನಮ್ಮ ಫೆಡರಲ್ ಸಿಸ್ಟಮಲ್ಲಿ ಅವರಿಗೂ ಕೂಡ ಕೊಡಬೇಕು. ಆದರೆ ನಮ್ಮ ಪಾಲು ಏನಾಗುತ್ತೆ ಅಂತೇಳಿ ನೋಡಬೇಕಲ್ಲ, ಅದನ್ನು ನಾವು ನೋಡಬೇಕಾಗುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ತೇಜಸ್ವಿ ಸೂರ್ಯ ಅವ್ರ ಡ್ರಾಮಾ ಗೇಮ್ ಏನಿದೆ ಅದನ್ನು ನಿಲ್ಲಿಸೋದು ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೀನಿ. DK ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡ್ತಾ ಇದೆ, ಅಸ್ಸಾಂ ಉಸ್ತುವಾರಿಯನ್ನಾಗಿ ನೇಮಿಸುವಂಥ ಬಹಳ ಸಂತೋಷ. ಯಾಕೆಂದರೆ ಒಳ್ಳೆ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಅವ್ರಿಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸನ್ನ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ನಾಯಕರು ಅದನ್ನು ಉಪಯೋಗ ಮಾಡ್ಕೊಳ್ತಾರೆ ಅಂತ ಹೇಳಿದರೆ ನಾನು ನಿಜವಾಗ್ಲೂ ಅದನ್ನ ಸ್ವಾಗತ ಮಾಡ್ತೀನಿ. ಅದು ಒಳ್ಳೆಯದು ಕೂಡ, ಯಾಕೆಂದರೆ ಅದರಲ್ಲಿ ಸ್ಟ್ರಾಟಜಿ ಇದೆಲ್ಲದು ಮಾಡೋದು ಕೂಡ ಹೆಚ್ಚು ಅವರಿಗೆ ಉಪಯೋಗ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ಭಾವಿಸ್ತೀನಿ. ಅದು ಹೈಕಮಾಂಡ್ ಅವರು ನಿರ್ಧಾರ ಮಾಡ್ತಾರೆ. ಅವ್ರು ಅದು ಇಕ್ಬಾಲ್ ಹುಸೇನ್ ಅವ್ರು ಹೇಳಿರೋದ್ರಿಂದ ಅವ್ರು ಉತ್ತರ ಕೊಡ್ತಾರೆ, ನಾನು ಕೊಡೋದಕ್ಕಾಗೋದಿಲ್ಲ. ಬಟ್ ಏನೇ ತೀರ್ಮಾನ ಆದ್ರೂ ಕೂಡ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಅವ್ರದ್ದು ಏನೇ ತೀರ್ಮಾನ ತಗೊಂಡ್ರು ಕೂಡ ಅದನ್ನು ನಾವು ವೆಲ್ಕಮ್ ಮಾಡ್ತೀವಿ. ನಿಮಗೆ ಹೈಕಮಾಂಡ್ ಅವ್ರು ಫೋನ್ ಮಾಡಿ ಹೇಳಿದ್ರ? ನಿಮಗೆ ಅಲ್ಲ, ಶಾಸಕರು ಮಾತಾಡ್ತಾರೆ ಪಾಪ ಅವರಿಗೆ. ನೀವು ರಾಜ್ಯ ಡಿಪಾರ್ಟ್ಮೆಂಟ್ ಅಂತೆಲ್ಲ ಇದನ್ನ ಮಾಡ್ತಿದ್ದೀರಾ, ಹೈಕಮಾಂಡ್ ಬಾಯಿ ಮುಚ್ಕೊಂಡು ಸುಮ್ನಿರಿ ಅಂದಿದ್ದಕ್ಕೆ ನಾವೆಲ್ಲ ಸುಮ್ನಿದಿರಿ ಅಂತಂದು ಹೇಳ್ತಿದ್ದೀರಾ. ಆದ್ರೆ ನಿಮ್ಮ ಶಾಸಕರುಗಳು ಮತ್ತೊಮ್ಮೆ ಹೇಳ್ತಿದ್ದಾರೆ ಸರ್, ಅವರೆಲ್ಲ ಮಾತಾಡ್ತಾ ಇದ್ದಾರೆ. ನಿಮಗಿರುವಂತ ಭಯ ಅವರಿಗಿಲ್ವಾ ಅಂತ? ಇಲ್ಲ, ನನಗೆ ತುಂಬ ಭಯ ಇದೆ ಹೈಕಮಾಂಡ್ ಅಂದರೆ. ಅವ್ರಿಗೆ ಮೋಸ್ಟ್ಲಿ ಭಯ ಇಲ್ಲದೆ ಇರ್ಬೋದು.
ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಂಥಲ್ಲೆಲ್ಲ ವ್ಯವಸ್ಥೆ ಇರ್ತದೆ. ಅವರು ಹೇಳೋದನ್ನ ಅವರು ಮಾರ್ಗದರ್ಶನ ಅವ್ರು ಕೊಡ್ತಾರೆ. ನನಗೇನು ಕೊಟ್ಟಿದ್ದಾರೆ ನಾನು ಅದು ಮಾಡ್ತೀನಿ. ನಾನು ಬೇರೆಯವ್ರ ಬಗ್ಗೆ ಯೂಶಲಿ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅಲ್ಲ, ನಿಮ್ಮ ನೀವು ಪಕ್ಷದ ಕೇಳೋದು ಶಾಸಕರ- ಬಿಟ್ಬಿಟ್ಟಿದ್ದೀರಿ ನನಗೆ, ಅಲ್ಲ, ಯಾಕೆಂದರೆ ಇವನು ಏನು ಕೊಡಲ್ಲ. ವೈಯಕ್ತಿಕವಾಗಿ ನಮ್ಮ ಪಕ್ಷದೊಳಗೆ ಯಾರಾದರೂ ಒಂದು ತೀರ್ಮಾನವನ್ನು ವೈಯಕ್ತಿಕವಾಗಿ ಹೇಳಿದಾಗ ಅದು ವೈಯಕ್ತಿಕ ವಿಚಾರ ಇರೋದ್ರಿಂದ ಅವರು ಅದನ್ನ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ, ನಾನು ಕೊಡೋದಕ್ಕಲ್ಲ. ಆನ್ ಬಿಹಾಫ್ ಆಫ್ ಪಾರ್ಟಿ ಯಾರೇ ವ್ಯಕ್ತಿಗೆ ಕೊಟ್ಟರೇನು ಕೂಡ ಆನ್ ಬಿಹಾಫ್ ಆಫ್ ಪಾರ್ಟಿ ಅದನ್ನು ಬೇಕಾದ್ರೆ ನಾನು ಕೂಡ ಒಬ್ಬ OBC ಅಧ್ಯಕ್ಷನಾಗಿದ್ದೀನಿ. ಇನ್ನು ಪಾರ್ಟಿ ಜವಾಬ್ದಾರಿ ಇದೆ, ಪಕ್ಷದೊಳಗೆ ನಾನೊಬ್ಬ ಸಚಿವನಾಗಿದ್ದೀನಿ. ಇದಕ್ಕೆ ನಾನು ಕೊಡ್ಬೋದು. ವೈಯಕ್ತಿಕವಾಗಿ ಅವ್ರವ್ರ ಆಸೆ ಆಕಾಂಕ್ಷೆಗಳಿಗೆ ಅವ್ರವ್ರ ವ್ಯಕ್ತಿಗಳು ಹೇಳಿದಾಗ ಮತ್ತು ನಂಬರ್ಗಳು ಹೇಳೋದು ಇದೆಲ್ಲ ಏನಂದರೆ ನಮಗೆ ರಿಯಾಕ್ಟ್ ಮಾಡಬೇಡಿ ಅಂತೇಳಿ ಹೇಳಿರೋದ್ರಿಂದ ನಾನು ಮಾಡೋಕ್ಕೆ ಹೋಗಲ್ಲ. ಆಮೇಲೆ ನಾನು ಮನವಿ ಮಾಡ್ತೀನಿ, ಇದೇನೇ ಇದ್ರೂ ಕೂಡ ಹೈಕಮಾಂಡಿಗೆ ಹೋಗಿ ಕೇಳ್ಕೊಳ್ಳಿ. ಇಲ್ಲಿ ಮುಜುಗರ ನಮಗೂ ಕೂಡ, ನೀವು ಈ ಥರ ಪ್ರಶ್ನೆ ಕೇಳ್ತೀರಿ, ನಾವು ನಿಮ್ಮ ಮೇಲೆ ಸಿಟ್ಟು ಮಾಡ್ತೀವಿ, ನೀವು ಅದಕ್ಕೆ ಬೇಸರ ಮಾಡ್ಕೊಳ್ತೀರಿ, ಇದೆಲ್ಲದೂ ಅವಾಯ್ಡ್ ಮಾಡ್ಬೇಕಂತ ಹೇಳಿದರೆ ಎಲ್ಲರೂ ಹೈಕಮಾಂಡ್ ಹತ್ರ ಹೋಗಿ ಇದನ್ನ ಕೇಳಿದರೆ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ವೈಯಕ್ತಿಕವಾಗಿ ಭಾವನೆ. ಆ್ಯಂಡ್ ಇಟ್ಸ್ ಅ ಗುಡ್ ಸಿಸ್ಟಮ್. ಈ ಥರ ಇರಬೇಕು. ನಮ್ದು ಏನೇ ಬೇಡಿಕೆಗಳು ಇದ್ರೂ ಕೂಡ ಅಧಿಕಾರ ಇರ್ಬೋದು, ಏನೇ ಇರ್ಬೋದು, ನಾವು ಹೈಕಮಾಂಡಿಗೆ ಹೋಗ್ಬೇಕು. ಅದಕ್ಕೊಂದು ಪ್ರೋಸೆಸ್ ಇದೆ. ಸೆಕ್ರೆಟರಿ ಇದ್ದಾರೆ, ಇನ್ಚಾರ್ಜ್ ಸೆಕ್ರೆಟರಿ ಇದ್ದಾರೆ, ದೇಶದಲ್ಲಿ ಭಾಳ ದೊಡ್ಡ ಲೀಡರ್ಸ್ ಇದ್ದಾರೆ. ಅದು ಮಾಡೋದು ಒಳ್ಳೆಯದು, ಅದು ಒಂದು ಶೋಭೆಯನ್ನು ತರುತ್ತೆ ಅಂತೇಳಿ ನನ್ನ ವಿಶ್ವಾಸ ಇದೆ. ರಾಜ್ಯಗಳಲ್ಲಿ ಆನ್ಲೈನ್ ಗೇಮ್ಗಳಿಗೆಲ್ಲ ತುಂಬಾ ಜನ ಮಕ್ಕಳು ಫ್ಯಾಮಿಲಿಯಲ್ಲೇ ಬಲಿಯಾಗ್ತಾರೆ. ಕರ್ನಾಟಕದಲ್ಲಿ ಗಡಿಪಾಡ ಆಗ್ತದೆ, ಸಾಲ ಮಾಡ್ತಾರೆ. ನೀವು ಹೊರ ರಾಜ್ಯದಲ್ಲಿ ಅಂದರೆ ಅವರೆಲ್ಲ ಹಾಳಾಗ್ತಾ ಇದ್ದಾರಲ್ಲ, ನಮ್ಮ ಸಿಸ್ಟಮ್ ತಂದು ಹಾಳಾಗದೇ ಇರೋ ರೀತಿಯಲ್ಲಿ ನಾವೇನಾದ್ರು ಸಜೆಷನ್ ಕೊಡ್ಬೇಕಂದ್ರೆ ಕೊಡ್ತೀವಿ. ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲೆ ಚರ್ಚೆಗೆ ಪ್ರಧಾನಿಯವರು ಉತ್ತರ ಕೊಟ್ಟಿಲ್ಲ, ತಪ್ಪಿಸ್ಕೊಂಡಿದ್ದಾರೆ ಅಂತ ಅದನ್ನು ಅಂಗೀಕಾರ ಕೂಡ ಮಾಡಿಬಿಟ್ಟಿದ್ದಾರೆ. ನೋಡಿ, ಇಲ್ಲೊಂಥರ ಸ್ಟೋರಿ. BJP ಅವರು ಇಲ್ಲಿ ಬಾವಿಯಲ್ಲಿ ಕೂತ್ಕೊಳ್ತಾರೆ, ಓಕೆನಾ? ಇಲ್ಲಿ ನೋಡಿದ್ರಿ ನೀವು, ಬೇರೆ ಬೇರೆ ವಿಚಾರಗಳು ಕೂಡ ಮಾತುಗಳು ಬಂದಿರತಕ್ಕಂಥದ್ದು ಕೆಲವು ಸತಿ ಮನಸ್ಸಿಗೆ ನೋವಾಗ್ತದೆ. ಬಟ್ ಅನಿವಾರ್ಯವಾಗಿ ಒಬ್ಬ ವ್ಯಕ್ತಿಗಳನ್ನು ಈಗ ಶಿವಲಿಂಗೇಗೌಡರು ಆ ಥರ ಟಾಂಟ್ ಮಾಡೋದು, ಜನಪ್ರತಿನಿಧಿಗಳಾಗಿ ಗೆದ್ದು ಬಂದಿರ್ತಾರೆ, ಏನು ಉದಾಹರಣೆ ಕಳಿಸ್ತೀವಿ ಅಂತೇಳಿ ಫ್ರಸ್ಟ್ರೇಟೆಡ್ ಕೆಲವು ಮಾತು ಅಂದ್ಕೊಂಡು ಇವೆಲ್ಲ ನೋಡ್ಬೇಕಲ್ಲ ಅಂತೇಳಿ ಬೇಜಾರಾಗ್ತದೆ. ಆದರೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲೇ ಕೂತ್ಕೊಳ್ತಾರೆ. ಈ ರಾಜ್ಯದ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರು ಅವರು ನಿಮ್ಮನ್ನು ಯಾವತ್ತೂ ಕೂಡ ಯಾರು ಬರ್ಬೇಕಾದ್ರೆ ಮಾತು ಕೇಳ್ತಾರೆ, ಅವರು ಕೂಡ ಬೈತಾರೆ. ನಿಮಗೆ ಚರ್ಚೆ ಇದೆ ಡೆಮೋಕ್ರೆಟಿಕ್ ಸಿಸ್ಟಮಲ್ಲಿ. ಆ ಥರ ಏನಾದರೂ ನಿಮಗೆ ನರೇಂದ್ರ ಮೋದಿ ಅವರು ಎಲ್ಲರೂ ಸಿಕ್ಕಾರ? ಪಾರ್ಲಿಮೆಂಟ್ ಹೊರಗೆ ಸಿಗೋದಿಲ್ರಿ, ಪಾರ್ಲಿಮೆಂಟ್ ಒಳಗೂ ಸಿಗಲ್ಲ ಅಂದರೆ ಕಾಂಗ್ರೆಸ್ ಅವ್ರು ಇನ್ನೇನು ಮಾಡಬೇಕಾದ? ಈ ದೇಶ ಎಲ್ಲಿಗೆ ಹೋಗ್ತಾ ಇದೆ? ಉತ್ತರ ಕೊಡ್ತಕ್ಕಂಥ ವ್ಯಕ್ತಿ ಉತ್ತರ ಕೊಡೋದಕ್ಕೆ ಆ ಸ್ಥಾನದಲ್ಲೇ ಇಲ್ಲ ಅಂತ ಹೇಳಿದರೆ ಅದೇನಪ್ಪ ಅವತ್ತು ಎಲ್ಲ ಲೇಡೀಸ್ ಎಲ್ಲ ನಮ್ಮ ಮಹಿಳಾ ಇವರೆಲ್ಲ ಹೋದ್ರು ಅಂತ ಹೇಳಿದ್ರೆ ಅವರಿಗೆ ಆಪತ್ತು ಆಗ್ಬಿಡ್ತು ಅಂತ ಹೇಳಿ ಅಲ್ಲ, ನೀವು ಅಲ್ಲೇ ಮಾಡಕ್ ಹೋಗಿದ್ರು ಅಂತ ಅಲ್ಲೇ ಮಾಡಕ್ಕೆ ಹೋಗಿದ್ರು ಅಂತೇಳಿ ಅಲ್ಲ, ಸ್ಪೀಕರ್ ಹೇಳ್ತಾರೆ ಅಂತ ಹೇಳಿದರೆ ಹಂಗಾರೆ ಫಸ್ಟ್ ಸ್ಪೀಕರ್ ತೆಗಿಬೇಕು. ಯಾಕಂದ್ರೆ ಆ ಬಾರ್ಡರ್ ಕ್ರಾಸ್ ಮಾಡಿದ್ದು ಅವ್ರ ಎದುರುಗಡೆ ತಾನೆ. ಏನು ಮಾಡ್ತಿದ್ರಂತೆ ಸ್ಪೀಕರ್ ಅವರು? ನಾನು ಹೇಳೋದು ಕರೆಕ್ಟ್. ಕಾಂಗ್ರೆಸ್ ಅವ್ರು ಕೇಳೋದು ಫಸ್ಟು ನರೇಂದ್ರ ಮೋದಿಯವ್ರ ಬಗ್ಗೆ ಅಷ್ಟು ಕಾಳಜಿ ಇತ್ತು ಅಂದರೆ ಫಸ್ಟ್ ಇವ್ರನ್ನ ತೆಗಿಬೇಕು ಸ್ಪೀಕರ್ನ. ಯಾಕೆಂದ್ರೆ ಅಲ್ಲಿ ಬಿಟ್ಟಾರಲ್ಲ ಅವರು. ಅದಕ್ಕೆ ಹೇಳಿದ್ದು ನಾನು ವಿಶ್ಲೇಷಣೆ ಮಾಡ್ತಾ ಹೋದರೆ ನೀವೊಂಥರ ಕ್ವಶನ್ನು, ನಾವೊಂಥರ ಉತ್ತರ ಕೊಡೋದಕ್ಕೆ. ಬಟ್ ಡೆಮೊಕ್ರೆಟಿಕ್ ಸಿಸ್ಟಮಲ್ಲಿ ಪ್ರಶ್ನೆ ಕೇಳೋದು ವಿರೋಧ ಪಕ್ಷದ ಕರ್ತವ್ಯ, ಉತ್ತರ ಕೊಡೋದು ಆಡಳಿತ ಪಕ್ಷದ ಕರ್ತವ್ಯ. ಇವು ಇಲ್ಲೇ ಇಲ್ಲ ಅಂದರೆ ಪಾರ್ಲಿಮೆಂಟ್ ಹೊಸದಾಗಿ ಅಂತ ಕಟ್ಸಿದ್ರಿ? 2,000 ಕೋಟಿ ಖರ್ಚು ಮಾಡಿ ಏನು ಹಾಗೆ ಹೋಗಿ ಎಲ್ಲ ಶೋಕಿ ಮಾಡಿ ಇವರೇ ಮೇಸ್ತ್ರಿ ಆಗಿದ್ರಪ್ಪ ನರೇಂದ್ರ ಮೋದಿ ಅವರು. ಫೋಟೋ ಗೀಟೋ ಎಲ್ಲ ನೀವೆಲ್ಲ ನೋಡಿದ್ರಿ. ಕೊನೆಗೆ ಲೀಕೇಜು ಆಗ್ತದೋ ಆ ಪಾರ್ಲಿಮೆಂಟ್ ಹಾಲಲ್ಲಿ ಯಾವುದೋ ಒಂದು ಇದ್ರೊಳಗೆ ಬಕೆಟ್ ಎಲ್ಲ ಇಟ್ಟಿದ್ರು. ಈಗೆಲ್ಲ ರಿಪೇರಿ ಮಾಡ್ಯಾರಷ್ಟೇ. ನಾ ಹೇಳಿದ್ನಲ್ಲ, ನಮ್ಮ ಸಿಸ್ಟಮ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಈ ಥರ ಇದ್ರೆ. ಓಕೆ ಸರ್, ಥ್ಯಾಂಕ್ ಯು ಸರ್.